ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ಇಡೀ ದೇಶಾದ್ಯಂತ ಇದೀಗ ಸದ್ದು ಮಾಡ್ತಾ ಇತ್ತು. ಇದೀಗ ಕೇರಳದ ಗುರುವಾಯೂರು ದೇವಸ್ಥಾನದ ವಿರುದ್ಧವೂ ಕೂಡ ಇಂತಹ ಒಂದು ಆರೋಪ ಕೇಳಿ ಬಂದಿದೆ. ಅದೇನು ಆ ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ. ಶಬರಿಮಲೆ ಆಯ್ತು, ಈಗ ಗುರುವಾಯೂರು ಸರದಿ. ಚಿನ್ನವು ನಾಪತ್ತೆ, 530 ಕೆಜಿ ದಂತವು ನಾಪತ್ತೆ. ಕೇರಳದ ಶಬರಿಮಲೆ ದೇವಸ್ಥಾನದಿಂದ ಚಿನ್ನ ಕಳ್ಳತನದ ನಂತರ ಅಷ್ಟೇ ಪ್ರಸಿದ್ಧವಾದಂತಹ ಗುರುವಾಯೂರು ಊರಿನಲ್ಲಿಯೂ ಕೂಡ ಅದೇ ರೀತಿಯ ಆರೋಪಗಳು ಕೂಡ ಬಂದಿವೆ. 2019ರ ಲೆಕ್ಕ ಪರಿಶೋಧನೆಯು ಈಗ ಬಿಡುಗಡೆಯಾಗಿದ್ದು, ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನ ಕಾಣೆಯಾಗಿದೆ ಅಂತ ದಾಖಲಿಸಿದೆ. ಶಿಷ್ಟಾಚಾರ ಪಾಲಿಸದೆ ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನು ನಿರ್ವಹಿಸಲಾಗಿದೆ. ಇದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಬರೋಬ್ಬರಿ 79 ಲಕ್ಷ ರೂಪಾಯಿಗಳ ನಷ್ಟ ಉಂಟಾಗಿದೆ. ಗುರುವಾಯೂರಪ್ಪ ಕಾಪಾಡು. ದೇಗುಲದ ಖಜಾನೆಯಲ್ಲಿ ಭಾರಿ ಪ್ರಮಾಣದ ಬೆಲೆ ಬಾಳುವಂತಹ ವಸ್ತುಗಳಿದ್ರೂ ಅವುಗಳ ಪರಿಶೀಲನೆ ಆಗಿಯೇ ಇಲ್ಲ. ಸುಮಾರು 15 ಲಕ್ಷದಷ್ಟು ಮೌಲ್ಯದ ಸೇವೆ, ದಾನಗಳಿಗೂ ಕೂಡ ಸರಿಯಾದ ರಸೀದಿಗಳನ್ನು ಇಟ್ಟುಕೊಂಡಿಲ್ಲ. ದೇವಸ್ಥಾನದ ಖಜಾನೆಯಲ್ಲಿರುವಂತಹ ಆನೆಗಳ ದಂತಗಳ ಲೆಕ್ಕಾಚಾರವನ್ನು ಕೂಡ ಸರಿಯಾಗಿ ನಿರ್ವಹಿಸಿಲ್ಲ. ದೇಗುಲಕ್ಕೆ ಸೇರಿದ ಆನೆಗಳ ದಂತಗಳನ್ನ ತುಂಡರಿಸಲು ತಗುಲಿದಂತಹ ಒಂದು ವೆಚ್ಚದ ಕುರಿತು ಕೂಡ ದಾಖಲೆಗಳಲ್ಲಿ ಮಾಹಿತಿ ಇದೆ. ಅನಂತರ ಆ ದಂತಗಳ ಕತೆ ಏನಾಯಿತು ಎಂಬ ಬಗ್ಗೆ ಸರಿಯಾದ ದಾಖಲೆಗಳಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ದಂತ ತುಂಡರಿಸುವಂತಹ ಕಾರ್ಯ ನಡೆದಿಲ್ಲ. ಹೀಗಾಗಿ ಆ ದಂತಗಳನ್ನ ದುರುಪಯೋಗ ಮಾಡಲಾಗಿದೆಯೇ, ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಎಂಬ ಅನುಮಾನ ಕೂಡ ಮೂಡ್ತಾ ಇದೆ. ಪ್ರತಿದಿನ ದೇಗುಲಕ್ಕೆ ಭಾರಿ ಪ್ರಮಾಣದಲ್ಲಿ ಕೇಸರಿ ದಾನ ಮಾಡಲಾಗುತ್ತದೆ. ಈ ಕೇಸರಿ ಬೆಲೆ ಪ್ರತಿ ಕೆಜಿಗೆ 1,47,000 ಆದರೆ ಈ ಕುರಿತು ಸರಿಯಾದಂತಹ ದಾಖಲೆಗಳೇ ಇಲ್ಲ. ದೇಗುಲಕ್ಕೆ ದಾನವಾಗಿ ನೀಡುವಂತಹ ಮಂಜಡಿ ಕೂರು ಅಥವಾ ಕೆಂಪು ಬೀಜವನ್ನ 17 ಚೀಲಗಳಲ್ಲಿ ದೇಗುಲದ ಪೂರ್ವ ಗೋಪುರದಲ್ಲಿ ಸಂಗ್ರಹಿಸಲಾಗಿದೆ. ಆದರೆ 2019 ಡಿಸೆಂಬರ್ನಲ್ಲಿ ಆ ಚೀಲಗಳು ನಾಪತ್ತೆಯಾಗಿವೆ. ಗುರುವಾಯೂರು ದೇವಸ್ವಂ ಕಾಯ್ದೆ ಅನ್ವಯ ಎಲ್ಲಾ ಬೆಲೆ ಬಾಳುವಂತಹ ವಸ್ತುಗಳ ವಾರ್ಷಿಕ ಭೌತಿಕ ಪರಿಶೀಲನೆ ಮಾಡುವುದು ಕಡ್ಡಾಯ. ಆದರೆ 4 ದಶಕಗಳಿಗೂ ಕೂಡ ಹೆಚ್ಚು ಕಾಲ ಅಂತಹ ಪರಿಶೀಲನೆ ನಡೆಸಲಾಗಿಲ್ಲ ಅಂತ ಲೆಕ್ಕ ಪರಿಶೋಧನಾ ವರದಿ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ಇಡೀ ದೇಶಾದ್ಯಂತ ಇದೀಗ ಸದ್ದು ಮಾಡ್ತಾ ಇತ್ತು. ಇದೀಗ ಕೇರಳದ ಗುರುವಾಯೂರು ದೇವಸ್ಥಾನದ ವಿರುದ್ಧವೂ ಕೂಡ ಇಂತಹ ಒಂದು ಆರೋಪ ಕೇಳಿ ಬಂದಿದೆ. ಅದೇನು ಆ ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ. ಶಬರಿಮಲೆ ಆಯ್ತು, ಈಗ ಗುರುವಾಯೂರು ಸರದಿ. ಚಿನ್ನವು ನಾಪತ್ತೆ, 530 ಕೆಜಿ ದಂತವು ನಾಪತ್ತೆ. ಕೇರಳದ ಶಬರಿಮಲೆ ದೇವಸ್ಥಾನದಿಂದ ಚಿನ್ನ ಕಳ್ಳತನದ ನಂತರ ಅಷ್ಟೇ ಪ್ರಸಿದ್ಧವಾದಂತಹ ಗುರುವಾಯೂರು ಊರಿನಲ್ಲಿಯೂ ಕೂಡ ಅದೇ ರೀತಿಯ ಆರೋಪಗಳು ಕೂಡ ಬಂದಿವೆ. 2019ರ ಲೆಕ್ಕ ಪರಿಶೋಧನೆಯು ಈಗ ಬಿಡುಗಡೆಯಾಗಿದ್ದು, ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನ ಕಾಣೆಯಾಗಿದೆ ಅಂತ ದಾಖಲಿಸಿದೆ. ಶಿಷ್ಟಾಚಾರ ಪಾಲಿಸದೆ ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನು ನಿರ್ವಹಿಸಲಾಗಿದೆ. ಇದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಬರೋಬ್ಬರಿ 79 ಲಕ್ಷ ರೂಪಾಯಿಗಳ ನಷ್ಟ ಉಂಟಾಗಿದೆ. ಗುರುವಾಯೂರಪ್ಪ ಕಾಪಾಡು. ದೇಗುಲದ ಖಜಾನೆಯಲ್ಲಿ ಭಾರಿ ಪ್ರಮಾಣದ ಬೆಲೆ ಬಾಳುವಂತಹ ವಸ್ತುಗಳಿದ್ರೂ ಅವುಗಳ ಪರಿಶೀಲನೆ ಆಗಿಯೇ ಇಲ್ಲ. ಸುಮಾರು 15 ಲಕ್ಷದಷ್ಟು ಮೌಲ್ಯದ ಸೇವೆ, ದಾನಗಳಿಗೂ ಕೂಡ ಸರಿಯಾದ ರಸೀದಿಗಳನ್ನ ಇಟ್ಟುಕೊಂಡಿಲ್ಲ. ದೇವಸ್ಥಾನದ ಖಜಾನೆಯಲ್ಲಿರುವಂತಹ ಆನೆಗಳ ದಂತಗಳ ಲೆಕ್ಕಾಚಾರವನ್ನು ಕೂಡ ಸರಿಯಾಗಿ ನಿರ್ವಹಿಸಿಲ್ಲ. ದೇಗುಲಕ್ಕೆ ಸೇರಿದ ಆನೆಗಳ ದಂತಗಳನ್ನ ತುಂಡರಿಸಲು ತಗುಲಿದಂತಹ ಒಂದು ವೆಚ್ಚದ ಕುರಿತು ಕೂಡ ದಾಖಲೆಗಳಲ್ಲಿ ಮಾಹಿತಿ ಇದೆ. ಅನಂತರ ಆ ದಂತಗಳ ಕತೆ ಏನಾಯಿತು ಎಂಬ ಬಗ್ಗೆ ಸರಿಯಾದ ದಾಖಲೆಗಳಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ದಂತ ತುಂಡರಿಸುವಂತಹ ಕಾರ್ಯ ನಡೆದಿಲ್ಲ. ಹೀಗಾಗಿ ಆ ದಂತಗಳನ್ನ ದುರುಪಯೋಗ ಮಾಡಲಾಗಿದೆಯೇ, ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಎಂಬ ಅನುಮಾನ ಕೂಡ ಮೂಡ್ತಾ ಇದೆ. ಪ್ರತಿದಿನ ದೇಗುಲಕ್ಕೆ ಭಾರಿ ಪ್ರಮಾಣದಲ್ಲಿ ಕೇಸರಿ ದಾನ ಮಾಡಲಾಗುತ್ತದೆ. ಈ ಕೇಸರಿ ಬೆಲೆ ಪ್ರತಿ ಕೆಜಿಗೆ 1,47,000 ಆದರೆ ಈ ಕುರಿತು ಸರಿಯಾದಂತಹ ದಾಖಲೆಗಳೇ ಇಲ್ಲ. ದೇಗುಲಕ್ಕೆ ದಾನವಾಗಿ ನೀಡುವಂತಹ ಮಂಜಡಿ ಕೂರು ಅಥವಾ ಕೆಂಪು ಬೀಜವನ್ನ 17 ಚೀಲಗಳಲ್ಲಿ ದೇಗುಲದ ಪೂರ್ವ ಗೋಪುರದಲ್ಲಿ ಸಂಗ್ರಹಿಸಲಾಗಿದೆ. ಆದರೆ 2019 ಡಿಸೆಂಬರ್ನಲ್ಲಿ ಆ ಚೀಲಗಳು ನಾಪತ್ತೆಯಾಗಿವೆ.
ಗುರುವಾಯೂರು ದೇವಸ್ವಂ ಕಾಯ್ದೆ ಅನ್ವಯ ಎಲ್ಲಾ ಬೆಲೆ ಬಾಳುವಂತಹ ವಸ್ತುಗಳ ವಾರ್ಷಿಕ ಭೌತಿಕ ಪರಿಶೀಲನೆ ಮಾಡುವುದು ಕಡ್ಡಾಯ. ಆದರೆ 4 ದಶಕಗಳಿಗೂ ಕೂಡ ಹೆಚ್ಚು ಕಾಲ ಅಂತಹ ಪರಿಶೀಲನೆ ನಡೆಸಲಾಗಿಲ್ಲ ಅಂತ ಲೆಕ್ಕ ಪರಿಶೋಧನಾ ವರದಿ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ಇಡೀ ದೇಶಾದ್ಯಂತ ಇದೀಗ ಸದ್ದು ಮಾಡ್ತಾ ಇತ್ತು. ಇದೀಗ ಕೇರಳದ ಗುರುವಾಯೂರು ದೇವಸ್ಥಾನದ ವಿರುದ್ಧವೂ ಕೂಡ ಇಂತಹ ಒಂದು ಆರೋಪ ಕೇಳಿ ಬಂದಿದೆ. ಅದೇನು ಆ ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ. ಶಬರಿಮಲೆ ಆಯ್ತು, ಈಗ ಗುರುವಾಯೂರು ಸರದಿ. ಚಿನ್ನವು ನಾಪತ್ತೆ, 530 ಕೆಜಿ ದಂತವು ನಾಪತ್ತೆ. ಕೇರಳದ ಶಬರಿಮಲೆ ದೇವಸ್ಥಾನದಿಂದ ಚಿನ್ನ ಕಳ್ಳತನದ ನಂತರ ಅಷ್ಟೇ ಪ್ರಸಿದ್ಧವಾದಂತಹ ಗುರುವಾಯೂರು ಊರಿನಲ್ಲಿಯೂ ಕೂಡ ಅದೇ ರೀತಿಯ ಆರೋಪಗಳು ಕೂಡ ಬಂದಿವೆ. 2019ರ ಲೆಕ್ಕ ಪರಿಶೋಧನೆಯು ಈಗ ಬಿಡುಗಡೆಯಾಗಿದ್ದು, ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನ ಕಾಣೆಯಾಗಿದೆ ಅಂತ ದಾಖಲಿಸಿದೆ. ಶಿಷ್ಟಾಚಾರ ಪಾಲಿಸದೆ ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನು ನಿರ್ವಹಿಸಲಾಗಿದೆ. ಇದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಬರೋಬ್ಬರಿ 79 ಲಕ್ಷ ರೂಪಾಯಿಗಳ ನಷ್ಟ ಉಂಟಾಗಿದೆ. ಗುರುವಾಯೂರಪ್ಪ ಕಾಪಾಡು. ದೇಗುಲದ ಖಜಾನೆಯಲ್ಲಿ ಭಾರಿ ಪ್ರಮಾಣದ ಬೆಲೆ ಬಾಳುವಂತಹ ವಸ್ತುಗಳಿದ್ರೂ ಅವುಗಳ ಪರಿಶೀಲನೆ ಆಗಿಯೇ ಇಲ್ಲ. ಸುಮಾರು 15 ಲಕ್ಷದಷ್ಟು ಮೌಲ್ಯದ ಸೇವೆ, ದಾನಗಳಿಗೂ ಕೂಡ ಸರಿಯಾದ ರಸೀದಿಗಳನ್ನ ಇಟ್ಟುಕೊಂಡಿಲ್ಲ. ದೇವಸ್ಥಾನದ ಖಜಾನೆಯಲ್ಲಿರುವಂತಹ ಆನೆಗಳ ದಂತಗಳ ಲೆಕ್ಕಾಚಾರವನ್ನು ಕೂಡ ಸರಿಯಾಗಿ ನಿರ್ವಹಿಸಿಲ್ಲ. ದೇಗುಲಕ್ಕೆ ಸೇರಿದ ಆನೆಗಳ ದಂತಗಳನ್ನ ತುಂಡರಿಸಲು ತಗುಲಿದಂತಹ ಒಂದು ವೆಚ್ಚದ ಕುರಿತು ಕೂಡ ದಾಖಲೆಗಳಲ್ಲಿ ಮಾಹಿತಿ ಇದೆ. ಅನಂತರ ಆ ದಂತಗಳ ಕತೆ ಏನಾಯಿತು ಎಂಬ ಬಗ್ಗೆ ಸರಿಯಾದ ದಾಖಲೆಗಳಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ದಂತ ತುಂಡರಿಸುವಂತಹ ಕಾರ್ಯ ನಡೆದಿಲ್ಲ. ಹೀಗಾಗಿ ಆ ದಂತಗಳನ್ನ ದುರುಪಯೋಗ ಮಾಡಲಾಗಿದೆಯೇ, ಅಕ್ರಮವಾಗಿ ಮಾರಾಟ ಮಾಡಲಾಗಿದೆಯೇ ಎಂಬ ಅನುಮಾನ ಕೂಡ ಮೂಡ್ತಾ ಇದೆ. ಪ್ರತಿದಿನ ದೇಗುಲಕ್ಕೆ ಭಾರಿ ಪ್ರಮಾಣದಲ್ಲಿ ಕೇಸರಿ ದಾನ ಮಾಡಲಾಗುತ್ತದೆ. ಈ ಕೇಸರಿ ಬೆಲೆ ಪ್ರತಿ ಕೆಜಿಗೆ 1,47,000 ಆದರೆ ಈ ಕುರಿತು ಸರಿಯಾದಂತಹ ದಾಖಲೆಗಳೇ ಇಲ್ಲ. ದೇಗುಲಕ್ಕೆ ದಾನವಾಗಿ ನೀಡುವಂತಹ ಮಂಜಡಿ ಕೂರು ಅಥವಾ ಕೆಂಪು ಬೀಜವನ್ನ 17 ಚೀಲಗಳಲ್ಲಿ ದೇಗುಲದ ಪೂರ್ವ ಗೋಪುರದಲ್ಲಿ ಸಂಗ್ರಹಿಸಲಾಗಿದೆ. ಆದರೆ 2019 ಡಿಸೆಂಬರ್ನಲ್ಲಿ ಆ ಚೀಲಗಳು ನಾಪತ್ತೆಯಾಗಿವೆ. ಗುರುವಾಯೂರು ದೇವಸ್ವಂ ಕಾಯ್ದೆ ಅನ್ವಯ ಎಲ್ಲಾ ಬೆಲೆ ಬಾಳುವಂತಹ ವಸ್ತುಗಳ ವಾರ್ಷಿಕ ಭೌತಿಕ ಪರಿಶೀಲನೆ ಮಾಡುವುದು ಕಡ್ಡಾಯ. ಆದರೆ 4 ದಶಕಗಳಿಗೂ ಕೂಡ ಹೆಚ್ಚು ಕಾಲ ಅಂತಹ ಪರಿಶೀಲನೆ ನಡೆಸಲಾಗಿಲ್ಲ ಅಂತ ಲೆಕ್ಕ ಪರಿಶೋಧನಾ ವರದಿ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ಇಡೀ ದೇಶಾದ್ಯಂತ ಇದೀಗ ಸದ್ದು ಮಾಡ್ತಾ ಇತ್ತು. ಇದೀಗ ಕೇರಳದ ಗುರುವಾಯೂರು ದೇವಸ್ಥಾನದ ವಿರುದ್ಧವೂ ಕೂಡ ಇಂತಹ ಒಂದು ಆರೋಪ ಕೇಳಿ ಬಂದಿದೆ. ಅದೇನು ಆ ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ. ಶಬರಿಮಲೆ ಆಯ್ತು, ಈಗ ಗುರುವಾಯೂರು ಸರದಿ. ಚಿನ್ನವು ನಾಪತ್ತೆ, 530 ಕೆಜಿ ದಂತವು ನಾಪತ್ತೆ. ಕೇರಳದ ಶಬರಿಮಲೆ ದೇವಸ್ಥಾನದಿಂದ ಚಿನ್ನ ಕಳ್ಳತನದ ನಂತರ ಅಷ್ಟೇ ಪ್ರಸಿದ್ಧವಾದಂತಹ ಗುರುವಾಯೂರು ಊರಿನಲ್ಲಿಯೂ ಕೂಡ ಅದೇ ರೀತಿಯ ಆರೋಪಗಳು ಕೂಡ ಬಂದಿವೆ. 2019ರ ಲೆಕ್ಕ ಪರಿಶೋಧನೆಯು ಈಗ ಬಿಡುಗಡೆಯಾಗಿದ್ದು, ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನ ಕಾಣೆಯಾಗಿದೆ ಅಂತ ದಾಖಲಿಸಿದೆ. ಶಿಷ್ಟಾಚಾರ ಪಾಲಿಸದೆ ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನ ನಿರ್ವಹಿಸಲಾಗಿದೆ. ಇದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಬರೋಬ್ಬರಿ 79 ಲಕ್ಷ ರೂಪಾಯಿಗಳ ನಷ್ಟ ಉಂಟಾಗಿದೆ. ಗುರುವಾಯೂರಪ್ಪ ಕಾಪಾಡು. ದೇಗುಲದ ಖಜಾನೆಯಲ್ಲಿ ಭಾರಿ ಪ್ರಮಾಣದ ಬೆಲೆ ಬಾಳುವಂತಹ ವಸ್ತುಗಳಿದ್ರೂ ಅವುಗಳ ಪರಿಶೀಲನೆ ಆಗಿಯೇ ಇಲ್ಲ. ಸುಮಾರು 15 ಲಕ್ಷದಷ್ಟು ಮೌಲ್ಯದ ಸೇವೆ, ದಾನಗಳಿಗೂ ಕೂಡ ಸರಿಯಾದ ರಸೀದಿಗಳನ್ನ ಇಟ್ಟುಕೊಂಡಿಲ್ಲ. ದೇವಸ್ಥಾನದ ಖಜಾನೆಯಲ್ಲಿರುವಂತಹ ಆನೆಗಳ ದಂತಗಳ ಲೆಕ್ಕಾಚಾರವನ್ನು ಕೂಡ ಸರಿಯಾಗಿ ನಿರ್ವಹಿಸಿಲ್ಲ. ದೇಗುಲಕ್ಕೆ ಸೇರಿದ ಆನೆಗಳ ದಂತಗಳನ್ನ ತುಂಡರಿಸಲು ತಗುಲಿದಂತಹ ಒಂದು ವೆಚ್ಚದ ಕುರಿತು ಕೂಡ ದಾಖಲೆಗಳಲ್ಲಿ ಮಾಹಿತಿ ಇದೆ. ಅನಂತರ ಆ ದಂತಗಳ ಕತೆ ಏನಾಯಿತು ಎಂಬ ಬಗ್ಗೆ ಸರಿಯಾದ ದಾಖಲೆಗಳಿಲ್ಲ.
ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ದಂತ ತುಂಡರಿಸುವಂತಹ ಕಾರ್ಯ ನಡೆದಿಲ್ಲ. ಹೀಗಾಗಿ ಆ ದಂತಗಳನ್ನ ದುರುಪಯೋಗ ಮಾಡಲಾಗಿದೆಯೇ, ಅಕ್ರಮವಾಗಿ ಮಾರಾಟ ಮಾಡಲಾಗಿದೆಯೇ ಎಂಬ ಅನುಮಾನ ಕೂಡ ಮೂಡ್ತಾ ಇದೆ. ಪ್ರತಿದಿನ ದೇಗುಲಕ್ಕೆ ಭಾರಿ ಪ್ರಮಾಣದಲ್ಲಿ ಕೇಸರಿ ದಾನ ಮಾಡಲಾಗುತ್ತದೆ. ಈ ಕೇಸರಿ ಬೆಲೆ ಪ್ರತಿ ಕೆಜಿಗೆ 1,47,000 ಆದರೆ ಈ ಕುರಿತು ಸರಿಯಾದಂತಹ ದಾಖಲೆಗಳೇ ಇಲ್ಲ. ದೇಗುಲಕ್ಕೆ ದಾನವಾಗಿ ನೀಡುವಂತಹ ಮಂಜಡಿ ಕೂರು ಅಥವಾ ಕೆಂಪು ಬೀಜವನ್ನ 17 ಚೀಲಗಳಲ್ಲಿ ದೇಗುಲದ ಪೂರ್ವ ಗೋಪುರದಲ್ಲಿ ಸಂಗ್ರಹಿಸಲಾಗಿದೆ. ಆದರೆ 2019 ಡಿಸೆಂಬರ್ನಲ್ಲಿ ಆ ಚೀಲಗಳು ನಾಪತ್ತೆಯಾಗಿವೆ. ಗುರುವಾಯೂರು ದೇವಸ್ವಂ ಕಾಯ್ದೆ ಅನ್ವಯ ಎಲ್ಲಾ ಬೆಲೆ ಬಾಳುವಂತಹ ವಸ್ತುಗಳ ವಾರ್ಷಿಕ ಭೌತಿಕ ಪರಿಶೀಲನೆ ಮಾಡುವುದು ಕಡ್ಡಾಯ. ಆದರೆ 4 ದಶಕಗಳಿಗೂ ಕೂಡ ಹೆಚ್ಚು ಕಾಲ ಅಂತಹ ಪರಿಶೀಲನೆ ನಡೆಸಲಾಗಿಲ್ಲ ಅಂತ ಲೆಕ್ಕ ಪರಿಶೋಧನಾ ವರದಿ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.